ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್. ಓಕೆ, ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ 1. ಸೊ ಈ ಚಾಪ್ಟರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಲೈಫ್ ಇನ್ಶೂರೆನ್ಸ್ ಏನಿದು ಇಂಟ್ಯಾಂಜಿಬಲ್ ಪ್ರಾಡಕ್ಟ್. ಟ್ಯಾಂಜಿಬಲ್ ಅಂದ್ರೆ ಏನು ಸರ್? ಯಾವ ಒಂದು ವಸ್ತುವನ್ನ ನೀವು ಮುಟ್ಟಿ ನೋಡಬಹುದು, ಮುಟ್ಟಿ ಅನುಭವಿಸಬಹುದು, ಅದಕ್ಕೆ ನಾವೇನಂತೀವಿ ಟ್ಯಾಂಜಿಬಲ್ ಅಂತೀವಿ. ಇಂಟ್ಯಾಂಜಿಬಲ್ ಪ್ರಾಡಕ್ಟ್ ಅಂದರೆ ಸರ್ವಿಸಸ್ಸನ್ನು ಯೂಶ್ವಲಿ ನಾವು ಮುಟ್ಟಿ ನೋಡೋಕೆ ಆಗೋದಿಲ್ಲ. ಓಕೆ, ಸೊ ಇನ್ಶೂರೆನ್ಸ್ ಏನಿದೆ ಒಂದು ಇಂಟ್ಯಾಂಜಿಬಲ್ ಪ್ರಾಡಕ್ಟ್. ದೋ ಯು ಕ್ಯಾನ್ ಟಚ್ ದ ಡಾಕ್ಯುಮೆಂಟ್ ಮುಟ್ಟೋದ್ರಿಂದ ನಮ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಆ ಪ್ರಾಡಕ್ಟ್ದು ಅನುಭವ ಆಗಬೇಕಂದ್ರೆ ಅದು ಮುಟ್ಟಿ ನೋಡಿದಾಗ ಮಾತ್ರ ಆಗುತ್ತೆ. ಸೊ ನಾವು ಲೈಫ್ ಇನ್ಶೂರೆನ್ಸ್ ಏನಪ್ಪ, ಇದು ಒಂದು ಇಂಟ್ಯಾಂಜಿಬಲ್ ಪ್ರಾಡಕ್ಟ್. ಓಕೆ, ಇದರಲ್ಲೇ ಇನ್ನೊಂದು ಬರುತ್ತೆ, ಏನು ಅಂದರೆ ರೈಡರ್ ಅಂತ. ರೈಡರ್ ಅಂದ್ರೆ ಏನು? ರೈಡರ್ ಅಂದರೆ ನಾವು ಏನು ಪಾಲಿಸಿ ತಗೋತಿರ್ತೀವಲ್ಲ, ಅದಕ್ಕೆ ನಮಗೆ ಬೇಕು ಅಂದರೆ ಅಡಿಷ್ನಲ್ ಏನು ಮಾಡಬಹುದು, ಅಡಿಷ್ನಲ್ ಇದನ್ನು ಆ್ಯಡ್ ಮಾಡ್ಕೋಬಹುದು. ಉದಾಹರಣೆ ಸರ್, ನಿಮಗೆ ಬೇಸ್ ಪಾಲಿಸಿಗೆ ಆಕ್ಸಿಡೆಂಟ್ ಕವರ್ ನಾವು ಆ್ಯಡ್ ಮಾಡಬಹುದು, ಪ್ರೀಮಿಯಂ ವೇವರ್ ಆ್ಯಡ್ ಮಾಡಬಹುದು ಸರ್, ಟರ್ಮ್ ರೈಡರ್ ನೀವು ಆ್ಯಡ್ ಮಾಡಬಹುದು, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಆ್ಯಡ್ ಮಾಡಬಹುದು. ಬೇಕು ಅಂದರೆ ನಾವು ಆ್ಯಡ್ ಮಾಡಬಹುದು. ಅದಕ್ಕೆ ನಾವೇಂತೀವಿ ರೈಡರ್ ಅಂತೀವಿ. ಓಕೆ, ಸೊ ಉದಾಹರಣೆ ನೀವು ಮೊಬೈಲ್ ತೊಗೊಳಕ್ಕೆ ಹೋದಾಗ ಹಿಂದೆ ಬ್ಯಾಕ್ ಪ್ಯಾನಲ್ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಲ್ವ, ಅದಕ್ಕೆ ಅದೇ ಥರ ಇನ್ಶೂರೆನ್ಸಲ್ಲೂ ರೈಡರ್ ಅಂದರೆ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ನಾವು ಕೊಡ್ತೀವಿ, ಅದಕ್ಕೆ ರೈಡರ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ 1ನಲ್ಲಿ ಟ್ರೆಡಿಷ್ನಲ್ ಪ್ಲ್ಯಾನ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಓಕೆ, ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಮೊದಲೇದು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್. ಸರ್, ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಏನಪ್ಪ ಅಂದರೆ ಇದು 200 ವರ್ಷಗಳ ಹಿಂದೆನೇ ಸ್ಟಾರ್ಟ್ ಆಗಿರುವಂಥದ್ದು ಒಂದು ಪ್ರಾಡಕ್ಟು. ಇದು ತುಂಬ ಸಿಂಪಲ್ ಆಗಿರೋದು. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸರ್, ನೀವು ಮುಂದಿನ ಒಂದು 20 ವರ್ಷದ ತನಕ ಪ್ರೀಮಿಯಮನ್ನು ಪೇ ಮಾಡ್ತಾ ಹೋಗಿ. ಇನ್ ಕೇಸ್ ಈ 20 ವರ್ಷದಲ್ಲಿ ಏನಾದರೂ ಅಪಘಾತ ಸಂಭವಿಸಿದರೆ ಅವಾಗ ನಿಮ್ಮ ಫ್ಯಾಮಿಲಿಗೆ ಒಂದು ಅಮೌಂಟ್ ಹೋಗುತ್ತೆ. ಅದಕ್ಕೆ ನಾವೇನಂತೀವಿ ಡೆತ್ ಬೆನಿಫಿಟ್ ಅಥವಾ ಸಮ್ ಅಶ್ಯೂರ್ಡ್ ಅಂತೀವಿ. ಎಲ್ಲ ಇನ್ಶೂರೆನ್ಸ್ಗಳಲ್ಲೂ ಅತಿ ಚೀಪಾದ ನಿಮಗೆ ಪ್ಲ್ಯಾನು ಒಂದು 50 ಲಕ್ಷದ 25 ಏಜ್ ಇದ್ದರೆ ನಿಮ್ಮದು 50 ಲಕ್ಷದ ಸಮ್ ಅಶ್ಯೂರ್ಡ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 7-8 ಸಾವಿರ ಬರುತ್ತೆ. ಓಕೆ, 50 ಲಕ್ಷದ ಸಮ್ ಅಶ್ಯೂರ್ಡ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 7-8 ಸಾವಿರ ಬರುತ್ತೆ. ಸೊ ಇದು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನು. ನಮ್ಮ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಮ್ಯಾರಿಡ್ ಮನುಷ್ಯನು, ಪ್ರತಿಯೊಬ್ಬ ರೆಸ್ಪಾನ್ಸಿಬಲ್ ಮನುಷ್ಯನು ಏನು ಮಾಡಬೇಕು, ಒಂದು ಟರ್ಮ್ ಪ್ಲ್ಯಾನ್ ಎಲ್ಲರೂ ತಗೊಳ್ಳೇಬೇಕು. ಓಕೆ, ಸೊ ಇದರಲ್ಲಿ ಏನೇನಿರುತ್ತೆ ಸರ್? ಓನ್ಲಿ ಡೆತ್ ಬೆನಿಫಿಟ್ ಮಾತ್ರ ಇರುತ್ತೆ. ಡೆತ್ ಆಗದೇ ಹೋದರೆ ಮೆಚುರಿಟಿ ಬೆನಿಫಿಟಲ್ಲಿ ಏನೂ ಸಿಗೋದಿಲ್ಲ. ಓಕೆ, ಸೊ ಹೋಲ್ ಲೈಫ್ ಪ್ಲ್ಯಾನ್. ನೆಕ್ಸ್ಟ್ ಪ್ಲ್ಯಾನ್ ಯಾವುದು ಅಂದರೆ ಹೋಲ್ ಲೈಫ್ ಪ್ಲ್ಯಾನ್. ಹೋಲ್ ಲೈಫ್ ಪ್ಲ್ಯಾನೂ ಒಂಥರ ಇದು ಫಾರ್ ಎಕ್ಸಾಂಪಲ್ ಪರ್ಮನೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಸೊ ನೋ ಫಿಕ್ಸ್ಡ್ ಟರ್ಮ್ ಅಂತ ಇರೋದಿಲ್ಲ. ಈಗ ಹೊಸದಾಗಿ ಹೋಲ್ ಲೈಫ್ ಪ್ಲ್ಯಾನ್ಸ್ಗಳು ಬಂದಿದೆ, ವೆರಿ ಯು ಕ್ಯಾನ್ ಪೇ ಓನ್ಲಿ ಫಾರ್ 10 years. ಬಟ್ ನೀವು ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ದೇರ್ ನೀವು ಅದನ್ನ ಪ್ಲ್ಯಾನನ್ನು ಬಿಡಬಹುದು. ಸೊ ಇದರಲ್ಲಿ ಡೆತ್ ಆದ ಮೇಲೇ ನಮಗೇನು ಬರುತ್ತೆ? ಬೆನಿಫಿಟ್ ಬರುತ್ತೆ. ಹೋಲ್ ಲೈಫ್ ತನಕ ನಾವು ಪೇ ಮಾಡ್ತಾ ಹೋಗೋದು. ಸೊ ಯಾವಾಗ ಡೆತ್ ಆಗುತ್ತಲ್ಲ ಅವಾಗ ನಮ್ಮ ನಾಮಿನಿ ಯಾರು ಇರ್ತಾರಲ್ಲ ಅವ್ರಿಗೆ ಇದ್ರದ್ದು ಬೆನಿಫಿಟ್ ಹೋಗುತ್ತೆ. ಇದಕ್ಕೆ ನಾವೇನಂತೀವಿ ಹೋಲ್ ಲೈಫ್ ಪ್ಲ್ಯಾನ್ ಅಂತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಂಡೋಮೆಂಟ್ ಪ್ಲ್ಯಾನ್ ಅಥವಾ ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂತ ಹೇಳ್ತೀವಿ. ಸರ್, ಈ ಪ್ಲ್ಯಾನಲ್ಲಿ ಏನಾಗುತ್ತೆ? ಈ ಪ್ಲ್ಯಾನಲ್ಲಿ 2 ಇರುತ್ತೆ. ಇನ್ ಕೇಸ್ ಆಫ್ ಡೆತ್ ಸರ್ ನಿಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಇನ್ ಕೇಸ್ ಆಫ್ ಮ್ಯಾಚುರಿಟಿ ನಿಮಗೆ ಒಂದು ಎಕ್ಸ್ ಅಮೌಂಟ್ ಸಿಗುತ್ತೆ. ಓಕೆ, ಸೊ ಇದು ಟರ್ಮ್ ಪ್ಲ್ಯಾನ್ ಹೇಳಿದೆಲ್ಲ, ಇದರಲ್ಲಿ ಬರೀ ನಿಮಗೇನು ಇನ್ ಕೇಸ್ ಡೆತ್ ಆದರೆ ಮಾತ್ರ ಬೆನಿಫಿಟ್ ಸಿಗುತ್ತೆ. ಬಟ್ ಅದೇ ಎಂಡೋಮೆಂಟ್ ಪ್ಲ್ಯಾನ್ ತೊಗೊಂಡ್ರೆ ಮ್ಯಾಚುರಿಟಿ ಆದ ಮೇಲೇನೂ ಬೆನಿಫಿಟ್ ಸಿಗುತ್ತೆ. ಇದಕ್ಕೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಪ್ಲ್ಯಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪಾರ್ ಆ್ಯಂಡ್ ನಾನ್ ಪಾರ್ ಸ್ಕೀಮ್ಸ್ ಅಂತ ಬರುತ್ತೆ. ಇದರಲ್ಲೇ ಪಾರ್ ಆ್ಯಂಡ್ ನಾನ್ ಪಾರ್ ಸ್ಕೀಮ್ಸ್ ಅಂತ ಬರುತ್ತೆ. ಅಂದರೆ ಯಾವ ಪ್ಲ್ಯಾನು ಬೋನಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೋ, ಯಾವ ಪ್ಲ್ಯಾನ್ಗಳು ಬೋನಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೋ ಅದಕ್ಕೆ ಪಾರ್ಟಿಸಿಪೇಟಿಂಗ್ ಪ್ಲ್ಯಾನ್ ಅಂತೀವಿ. ಪಾರ್ ಅಂದರೆ ಪಾರ್ಟಿಸಿಪೇಟಿಂಗ್. ಮೇಲಿನ 3 ಪ್ರಾಡಕ್ಟ್ ನಾನೇನು ಹೇಳಿದೆ ಅಲ್ಲ, ಅದರಲ್ಲಿ ಎಂಡೋಮೆಂಟು ಪಾರ್ಟಿಸಿಪೇಟಿಂಗ್ ಪ್ಲ್ಯಾನ್, ಆಯಿತಾ, ಕಂಪನಿ ಏನು ಬೋನಸ್ ಅರ್ನ್ ಮಾಡುತ್ತೋ ಅದನ್ನು ಎಲ್ಲ ಪಾಲಿಸಿ ಹೋಲ್ಡರ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆಮೇಲೆ ಇದು ಬಂದುಬಿಟ್ಟು ಹೋಲ್ ಲೈಫ್ ಪ್ಲ್ಯಾನೂ ಪಾರ್ಟಿಸಿಪೇಟಿಂಗ್ ಪ್ಲ್ಯಾನ್, ಆಯಿತಾ. ನಾನ್ ಪಾರ್ಟಿಸಿಪೇಟಿಂಗ್ ಪ್ಲ್ಯಾನ್ ಅಂದರೆ
ಟರ್ಮ್ ಇನ್ಶೂರೆನ್ಸು, ಇದು ನಾನ್ ಪಾರ್ಟಿಸಿಪೇಟಿಂಗ್ ಪ್ಲ್ಯಾನ್ ಸರ್. ಇದು ಕಂಪನಿಯ ಪ್ರಾಫಿಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇದು ಪ್ಲ್ಯಾನನ್ನು ನೀವು ಖರೀದಿ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಬೋನಸ್ಸು ಸಿಗೋದಿಲ್ಲ. ಓಕೆ, ಸೊ ಮುಂದಿನ ಪಾಠ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ 2. ಈಗ ನಾವೇನು ಮಾತಾಡಿದ್ವಿ ಅಂದರೆ ಟ್ರೆಡಿಷ್ನಲ್ ಪ್ಲ್ಯಾನ್ ಬಗ್ಗೆ ಮಾತಾಡಿದ್ವಿ ಸರ್, ಚಾಪ್ಟರ್ ನಂಬರ್ 8ರಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ನಾನ್ ಟ್ರೆಡಿಷ್ನಲ್ ಪ್ಲ್ಯಾನ್ ಬಗ್ಗೆ ಮಾತಾಡುವ ಸರ್. ನಾನ್ ಟ್ರೆಡಿಷ್ನಲ್ ಪ್ಲ್ಯಾನಲ್ಲಿ ತುಂಬ ಫ್ಲೆಕ್ಸಿಬಿಲಿಟೀಸ್ ತುಂಬ ಇರುತ್ತೆ. ಓಕೆ, ನಾವು ಮೊದಲೇದು ಬಂದುಬಿಟ್ಟು ಅನ್ಬಂಡ್ಲಿಂಗ್ ಅಂತ ಬರುತ್ತೆ. ಅನ್ಬಂಡ್ಲಿಂಗ್ ಅಂದರೆ ಸರ್, ಈ ಪ್ರಾಡಕ್ಟಲ್ಲಿ ನಾನ್ ಟ್ರೆಡಿಷನಲ್ ಪ್ರಾಡಕ್ಟಲ್ಲಿ ನೀವೇನು ಪೇ ಮಾಡ್ತಾ ಇರ್ತೀರೋ ₹100, ಲೆಟ್ ಸೇ ₹100 ನೀವು ಪೇ ಮಾಡ್ತಾ ಇದ್ದೀರಾ. ₹100 ಇ ಅಂದರೆ ಎಕ್ಸ್ಪೆನ್ಸಸ್, ಇದಕ್ಕೆ ಒಂದು ಪಾರ್ಟ್ ಹೋಗುತ್ತೆ ಸರ್. ಲೆಟ್ ಸೇ ₹20 ಈಸ್ ಮೈ ಎಕ್ಸ್ಪೆನ್ಸಸ್. ಎಮ್ ಅಂದರೆ ಮಾರ್ಟಾಲಿಟಿ. ಸೊ ಮಾರ್ಟಾಲಿಟಿಗೆ ಲೆಟ್ ಸೇ ₹5 ಹೋಗ್ತಾ ಇದೆ. ₹100 20 ಹೋಯ್ತು, ಆಮೇಲೆ ₹5 ಹೋಯ್ತು, ₹25 ಹೋಯ್ತು, ಉಳಿತೆಷ್ಟು ₹75. ಆ ₹75 ಇನ್ವೆಸ್ಟ್ ಆಗುತ್ತೆ. ಸೊ ನೀವೇನು ₹100 ಕೊಟ್ಟಿದ್ರಲ್ಲ, ಈ ಥರ ಅನ್ಬಂಡಲ್ ಮಾಡಿದ್ವಿ ನಾವು, ಅನ್ಬಂಡ್ಲಿಂಗ್ ಆಗುತ್ತೆ. ಆಮೇಲೆ ಇದ್ರದ್ದು ಟ್ರಾನ್ಸ್ಪರೆನ್ಸಿನೂ ಇರುತ್ತೆ ಅವ್ರಿಗೆ. ಓಕೆ, ಸೊ ಅದರ ಜೊತೆ ನಾನ್ ಟ್ರೆಡಿಷನಲ್ ಪ್ಲ್ಯಾನಲ್ಲಿ ಇನ್ವೆಸ್ಟ್ಮೆಂಟ್ ಲಿಂಕೇಜ್ ಕೊಡಬಹುದು ನಾವು. ಬೇರೆ ಬೇರೆ ಫಂಡ್ಸ್ ಇರುತ್ತೆ, ಇಕ್ವಿಟಿ ಫಂಡ್ ಇರುತ್ತೆ, ಡೆಟ್ ಫಂಡ್ ಇರುತ್ತೆ, ಬ್ಯಾಲೆನ್ಸ್ಡ್ ಫಂಡ್ ಇರುತ್ತೆ, ಕಾರ್ಪೊರೇಟ್ ಬಾಂಡ್ ಫಂಡ್ ಇರುತ್ತೆ. ಸೊ ಈ ಥರ ಕಸ್ಟಮರ್ಗೆ ಅವ್ರಿಗೆ ಎಷ್ಟು ರಿಟರ್ನ್ ಬೇಕೋ ಅದರ ಪ್ರಕಾರ, ಅವ್ರದ್ದು ಎಷ್ಟು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆಯೋ ಅದರ ಪ್ರಕಾರ ನಾವೇನು ಮಾಡ್ಬೋದು, ಅವ್ರಿಗೆ ಬೇರೆ ಬೇರೆ ಫಂಡ್ಗಳನ್ನ ಸಜೆಸ್ಟ್ ಮಾಡಬಹುದು. ಓಕೆ, ನಾನ್ ಟ್ರೆಡಿಷನಲ್ ಪ್ಲಾನ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ನಾವು ಪಾಸ್ಟಲ್ಲಿ ಎಷ್ಟು ಕೊಟ್ಟಿದ್ದೀವಿ ರೇಟ್ ಆಫ್ ರಿಟರ್ನು, ಯಾವ್ಯಾವ ಫಂಡಲ್ಲಿ ಎಷ್ಟೆಷ್ಟು ಬರುತ್ತೆ, ಆಮೇಲೆ ನಿಮ್ಮೊಂದು ಪ್ಲ್ಯಾನ್ಗೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗ್ತಾಯಿದೆ, ಯಾವ್ಯಾವ ಚಾರ್ಜ್ ಕಟ್ ಆಗ್ತಾಯಿದೆ, ಸರ್ವಿಸಸ್ ನಾವೇನೇನು ಕೊಡ್ತೀವಿ, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ನಾನ್ ಟ್ರೆಡಿಷನಲ್ ಪ್ಲ್ಯಾನಲ್ಲಿ. ಅದೇ ನೀವು ಟ್ರೆಡಿಷನಲ್ ಪ್ಲ್ಯಾನಲ್ಲಿ ಹೋದರೆ ಅಷ್ಟು ಟ್ರಾನ್ಸ್ಪರೆನ್ಸಿ ನಿಮಗೆ ಇರೋದಿಲ್ಲ. ಫಸ್ಟು ಈ ನಾನ್ ಟ್ರೆಡಿಷನಲ್ ಪ್ಲ್ಯಾನ್ಗಳು ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಶುರುವಾದವು, ಆಯಿತಾ. ಓಕೆ, ಇನ್ಫ್ಲೇಷನ್ ಒಂದು ಬಿಟ್ಟಿಲ್ಲ ನಾನು, ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸ್. ಸೊ ಯೂಶ್ವಲಿ ನೀವು ಟ್ರೆಡಿಷನಲ್ ಪ್ಲ್ಯಾನಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಇನ್ಫ್ಲೇಷನ್ ಬೀಟ್ ಮಾಡೋಕ್ಕೆ ಆಗೋದಿಲ್ಲ ಸರ್. ಓಕೆ, ಇನ್ಫ್ಲೇಷನ್ ಎಷ್ಟಿದೆ ಈಗ, ಒಂದು 6% ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರು ನಮಗೆ ಬೆನಿಫಿಟ್ ಸಿಗೋದು 7% ಅಥವಾ 8% ಸಿಗುತ್ತೆ. ಬಟ್ ನಾನ್ ಟ್ರೆಡಿಷನಲ್ ಪ್ಲ್ಯಾನಲ್ಲಿ ಸರ್ ನಿಮಗೆ ಇನ್ಫ್ಲೇಷನ್ ಬೀಟ್ ಆಗುವಂಥ ರಿಟರ್ನ್ ಸಿಗುತ್ತೆ. ಉದಾಹರಣೆ ಕೊಡ್ಬೋದಾದರೆ SBI ಲೈಫ್ದು ಒಂದು ಫಂಡ್ ಇದೆ, ಇಕ್ವಿಟಿ ಫಂಡ್ ಅಂತ. ಅದು ಆನ್ ಆನ್ ಎವರೇಜ್ 14 to 15% ರಿಟರ್ನ್ ಕೊಡ್ತಾ ಇದೆ ಸರ್ ಸಿನ್ಸ್ ಇನ್ಸೆಪ್ಷನ್. ಓಕೆ, ನೋಡಿರ್ಬೋ ನೆಕ್ಸ್ಟ್ ನೀವು ಕಮ್ ಆನ್ ಬೋರ್ಡ್ ನಾನು ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತೀನಿ. ಓಕೆ, ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ ಓನ್ಲಿ ಯಾವುದು ನಾನ್ ಟ್ರೆಡಿಷನಲ್ ಪ್ಲ್ಯಾನ್ಗಳಲ್ಲಿರೋ ಫಂಡ್ಗಳು ಮಾತ್ರ ನಿಮಗೆ ಕೊಡಬಹುದು. ನೆಕ್ಸ್ಟು ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್. ಸೊ ನಾನ್ ಟ್ರೆಡಿಷನಲ್ ಪ್ಲ್ಯಾನ್ ಸರ್ ಮೊದಲು ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂದರೆ ಅಮೇರಿಕಾದಲ್ಲಿ. ಅದಕ್ಕೆ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಕರೆದ್ರು. ಯಾವಾಗ ಸ್ಟಾರ್ಟ್ ಆಯಿತು ಸರ್? ಅದು 1979ರಲ್ಲಿ ಸ್ಟಾರ್ಟ್ ಆಯಿತು. ಓಕೆ, ನೆಕ್ಸ್ಟು ಅದೇ ಪ್ಲ್ಯಾನ್ಗಳೇನದು ಅಂದರೆ ವೇರಿಯೇಬಲ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳಾದವು. ಏನಪ್ಪ ವೇರಿಯೇಬಲ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂದರೆ ಸರ್, ಯೂಶ್ವಲಿ ನಾವು ಟ್ರೆಡಿಷನಲ್ ಪ್ಲ್ಯಾನಲ್ಲಿ ಡೆತ್ ಬೆನಿಫಿಟ್ ಫಿಕ್ಸ್ಡ್ ಇರುತ್ತೆ, ಸಮ್ ಅಶ್ಯೂರ್ಡ್ ಅಂತ ಕೊಡ್ತೀವಿ. ಬಟ್ ಇದರಲ್ಲಿ ಏನು ಅಂದರೆ ಇದರಲ್ಲಿ ಡೆತ್ ಬೆನಿಫಿಟ್ಟು ಆಮೇಲೆ ಪಾಲಿಸಿದು ಕ್ಯಾಶ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಅ ಕೈಂಡ್ ಆಫ್ ಪಾಲಿಸಿ ವೇರ್ ಡೆತ್ ಬೆನಿಫಿಟ್ ಆ್ಯಂಡ್ ಕ್ಯಾಶ್ ವ್ಯಾಲ್ಯೂ ಆಫ್ ದ ಪಾಲಿಸಿ ಚೇಂಜ್ ಆಗ್ತಾ ಇರುತ್ತೆ. ಜಾಸ್ತಿನೂ ಆಗ್ಬೋದು, ಚೂರು ಕಡಿಮೆನೂ ಆಗ್ಬೋದು ಸರ್. ಅದಕ್ಕೆ ನಾವು ಏನಂತೀವಿ, ವೇರಿಯೇಬಲ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತೀವಿ. ಈಗ ವೇರಿಯೇಬಲ್ ಪ್ಲ್ಯಾನ್ಸ್ ಎಲ್ಲೂ ಇಲ್ಲ. ಅದೇ ಪ್ಲ್ಯಾನ್ಗಳು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಕನ್ವರ್ಟ್ ಆಗಿದೆ. ಓಕೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಈಗ ನಾನು ಮೇಲೆ ನೀವೆಲ್ಲ ಬೆನಿಫಿಟ್ಸ್ ಹೇಳಿದೆ ಅಲ್ಲ ಸರ್, ಅನ್ಬಂಡ್ಲಿಂಗು, ಇನ್ವೆಸ್ಟ್ಮೆಂಟ್ ಲಿಂಕೇಜು, ಆಮೇಲೆ ನಿಮ್ಮದು ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸು, ಇದು ಎಲ್ಲ ಸೀದಾ ಎಲ್ಲಿ ನಿಮಗೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ಗಳಲ್ಲಿ ಸಿಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆಯೋ ಟೋಟಲ್ ಇನ್ವೆಸ್ಟ್ಮೆಂಟನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ನಾವು ಮಾಡಿದ್ರೆ NAV ನೆಟ್ ಅಸೆಟ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಉದಾಹರಣೆ, ನೀವು ಫಾರ್ ಎಕ್ಸಾಂಪಲ್